ಟಿವಿ ಕನ್ನಡ. ಮಂಡಿ ನೋವು, ಮೊಣಕಾಲು ನೋವು, ಕೈ ನೋವು, ಭುಜ ನೋವು ಬರುತ್ತೆ. ಯಾರಿಗಾದರೂ ನೋವಿದ್ದರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನನಗೆ ಆಕ್ಸಿಡೆಂಟ್ ಆದಾಗ ಕಾಲಿಗೆ ಸ್ವಲ್ಪ ಊದ್ಕೊಂಡಿತ್ತು. ಈಗ ನೋಡಿ ಕಾಲು ಸುಮಾರು ನಾರ್ಮಲಾಗಿ ಬಂದಿದೆ. ಇದು ಯಾವ ಥರ ನಾರ್ಮಲ್ ಬಂತು ಅಂತ ನೀವು ನೋಡಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಸರ್, 6 ತಿಂಗಳ ಮುಂಚೆ ನಮ್ಮ ಹತ್ರ ಬಂದಾಗ ನಿಮಗೆ ಕಾಲು ನೋವು ಹೇಗಿತ್ತು ಸರ್? ನೋಡಿ ಸರ್, ಈ ಕಾಲು ತುಂಬ ಊದಿತ್ತು ಸರ್. ಇಲ್ಲಿ ಒಂಥರ ಮಡ್ಸೋಕ್ಕೆ ಹೋದರೆ ಕಟ ಅಂತ ಒಂಥರ ಸೌಂಡ್ ಬರುತ್ತೆ. ಇವಾಗ ಪೇಯ್ನ್ ಏನಿಲ್ಲ ಸರ್, ಸ್ವೆಲ್ಲಿಂಗು ಕಮ್ಮಿ ಆಗಿದೆ. ಆಯಿತಾ? ಇದನ್ನು ನಾನು ಬೇರೆ ಕಡೆ ತೋರಿಸಿದಾಗ ಇದು ಆಪ್ರೇಟ್ ಆಗಬೇಕು ಅಂತ ಹೇಳಿದ್ರು. ಸೊ ನಿಮ್ಮ ಹತ್ರ ಮಂಡಿ ಈ ಪೋರ್ಷನಲ್ಲಿ ನಿಮಗೆ ನೋವು ಇಲ್ಲಿ ಇದು ಏನಾಗಿತ್ತು ಅಂದರೆ ತುಂಬ ನೋವಾಗಿತ್ತು ಸರ್. ಹೌದಾ? ಇಲ್ಲಿ ತುಂಬ ಸ್ವೆಲ್ಲಿಂಗ್ ಇತ್ತು, ನೋವಿತ್ತು, ಇಲ್ಲೆಲ್ಲ ನೋವಿತ್ತು. ನಿಮ್ಮ ಹತ್ರ ಬಂದಮೇಲೆ ನೋಡಿ ಒಂಚೂರು ನೋವಿಲ್ಲ, ಆ್ಯಕ್ಷನ್ ಮಾಡ್ಬೋದು. ಬಟ್ ನೋವೇನಿಲ್ಲ ಸರ್, ನೋವೇನಿಲ್ಲ. ಇಲ್ಲಿ ಪೇಯ್ನ್ ಇಲ್ಲ ಸರ್. ನನಗೆ ಏನಂದರೆ ಸ್ವೆಲ್ಲಿಂಗ್ ಕಮ್ಮಿ ಆಗಬೇಕು. ಓಕೆ ಸರ್, ಏನೂ ಇಲ್ಲ. ಇನ್ನೂ 2-3 ತಿಂಗಳು ಟ್ರೀಟ್ಮೆಂಟ್ ಆದರೆ ಸರಿ ಹೋಗುತ್ತೆ ಸರ್. ಇದು ನೀವು ಟೇಪ್ ಏನು ಕಾಲಿಗೆ ಇದನ್ನ ಹಾಕಿದ್ದೀರಾ ಅದನ್ನು ಆಗ್ಬೋದು ಸರ್. ಅದೇ ನೀವು ಆಯಿಲ್ ಕೊಟ್ಟಿದ್ರಲ್ಲ ಅದನ್ನೇ ಹಾಕ್ಬೇಕು. ಹೌದಾ ಸರ್? ಅದನ್ನೇ ಅಪ್ಲೈ ಮಾಡಬೇಕು. ಅದೇ ಮಾಮೂಲಿ ನೀವು ಹೇಳ್ಕೊಟ್ಟಂಗೆ ಅದನ್ನ ರಬ್ ಮಾಡಬೇಕು. ಹೌದು ಸರ್. ಓಕೆ ಸರ್. ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಸರ್, ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಸರ್. ನೀವು ನೋಡ್ದಂಗೆ ಮುಂಚೆಗೆ ಈಗ ಡಿಫ್ರೆನ್ಸ್ ಇದೆ ಅಲ್ವಾ? ಮುಂಚೆ ನೋವು ಜಾಸ್ತಿ ಇತ್ತು, ನಿಮ್ಗೆ ಓಡಾಡಲಿಕ್ಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತು, ನೀವೇ ನೋಡ್ತಾ ಇರ್ತಿಲ್ಲ. ಹೀಗೆ ಇನ್ನೊಂದು 2-3 ತಿಂಗಳು ಇನ್ನೂ ಬೇಕಾಗ್ಬೋದು. ಇನ್ನೂ ಕಂಪ್ಲೀಟಾಗಿ ನೀವು ರಿಕವರಿ ಆಗೋ ಸಾಧ್ಯತೆ ಭಾಳ ಇರುತ್ತೆ ಸರ್. ನೋವು ಇದ್ದಾಗ ನಿಮ್ಮ ಕಂಡೀಷನ್ ಹೇಗಿತ್ತು? ಯಾವ ಥರ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರಿ ಸರ್? ಏನಂದರೆ ನನ್ನ ಕೆಲಸ ಇದೆಯಲ್ಲ ಸರ್, ಗಾಡಿ ಓಡಿಸ್ಬೇಕು, ಈ ಗಾಡಿ ಇದರ ಕ್ಲಚ್ ಹೊತ್ತಲೇಬೇಕು, ಹತ್ತೋದು ಇಳಿಯುತ್ತೆ. ಯಾಕೆಂದರೆ ಸ್ನೇಕು 3ನೇ ಮಾಡಿಗೆ ಹೋಗುತ್ತೆ, 4ನೇ ಮಾಡಿಗೆ ಹೋಗುತ್ತೆ, ಮರದ ಮೇಲೆ ಹೋಗುತ್ತೆ, ಮೋರಿ ಒಳಗೆ ಇಳಿಯುತ್ತೆ, ಎಲ್ಲ ಕಡೆ ಓಡಾಡೋದು. ಅವಾಗ ನೋವಿತ್ತು ಸರ್. ಇವಾಗ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನೋವಿಲ್ಲ ಸರ್. ನಿಮಗೇನು ಅನಿಸುತ್ತೆ? ನಮ್ಮ ಹತ್ರ ಟ್ರೀಟ್ಮೆಂಟ್, ನಮ್ಮ ಡಾಕ್ಟರ್ ಜೊತೆ ನೀವು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮ ಅನುಭವ ಹೇಗೆ ಅಂತ ಅನಿಸುತ್ತೆ ಸರ್? ಸರ್ ಏನಂದರೆ ನಿಮಗೆ ಗೊತ್ತಲ್ಲ ಸರ್, ನೀವೇ ನೋಡಿದ್ದೀರಾ ಯಾವ ಥರ ಇತ್ತು, ಯಾವ ಥರ ಆಗಿದೆ ಅಂತ. ಒಟ್ಟಿನಲ್ಲಿ ಏನಂದರೆ ಸರ್, ನನಗೆ ಇದು ಪೇಯ್ನು ಕಮ್ಮಿ ಆಗಿದೆ, ಸ್ವೆಲ್ಲಿಂಗು ಕಮ್ಮಿ ಆಗಿದೆ. ಸೊ ನೀವು ಕೊಟ್ಟರು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ, ಮೆಡಿಸಿನ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನನಗೆ ಊದಿರೋದು ಕಮ್ಮಿ ಆಗಿದೆ, ನೋವು ಕಮ್ಮಿ ಆಗಿದೆ, ರಿಸಲ್ಟು ಚೆನ್ನಾಗಿದೆ ಸರ್. ಈಗ ನಿಮ್ಮ ಥರ ತುಂಬ ಲಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಕೈಕಾಲು ನೋವು ಈ ಥರ ಇದ್ದವ್ರಿಗೆ ನೀವು ಹೆಂಗೆ ರೆಕಮೆಂಡ್ ಮಾಡ್ತೀರಿ ಸರ್? ನಾನು ಹೇಳೋದಿಷ್ಟೇ, ಬನ್ನಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆಪ್ರೇಟ್ ಮಾಡಬೇಕೋ ಬೇಡವಾ ಅಂತ ನಿಮಗೆ ಗೊತ್ತಾಗುತ್ತೆ. ಅತಿರೇಕಕ್ಕೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಬಂದು 2-3 ತಿಂಗಳು ನಿಮಗೆ ರಿಸಲ್ಟ್ ಗೊತ್ತಾದ್ಮೇಲೆ ನೀವು ಅದಕ್ಕೆ ಹೋಗೋದೇ ಇಲ್ಲ. ಬನ್ನಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲೊಂದು 2-3 ತಿಂಗಳು ನೋಡಿ, ಟ್ರಯಲ್ ಬೇಸಿಸ್ ನೋಡಿ. ಯಾಕೆಂದರೆ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಏನಿಲ್ಲ. ಬನ್ನಿ, ನನಗೆ ಹಂಗಾಗಿದೆ ಅದೇ ಥರ ನಿಮಗೆ ಕ್ಯೂರ್ ಆಗುತ್ತೆ. ನಿಮಗೆ ಆರಾಮಿಸಿದೆಯಾ? ಓಡಾಡ್ತೀನಿ ಸರ್, ಬೇಕಾದ್ರೆ ಟಪಂಗೋಜಿ ಡ್ಯಾನ್ಸು ಮಾಡ್ತೀನಿ ಸರ್. ನಿಮ್ಮಲ್ಲಿ ಯಾವ ರೀತಿ ಮಂಡಿ ನೋವಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಸರ್? ನಮ್ಮಲ್ಲಿ ಎಲ್ಲ ರೀತಿಯ ಮಂಡಿ ನೋವಿಗೂ ಪರಿಹಾರ ಸಿಗುತ್ತೆ ಸರ್. ಆಪರೇಷನ್ ಮಾಡೋ ಅವಶ್ಯಕತೆ ಇರಲ್ವಾ? ಅದು ಪೇಷಂಟ್ ಕಂಡೀಷನ್ ಮೇಲೆ, ಪೇಷಂಟು ಎಕ್ಸ್ರೇ ಎಲ್ಲ ತೊಗೊಂಡು ಅವ್ರ ಕಂಡೀಷನ್ನು ಅದು ನಮ್ಮ ಡಾಕ್ಟ್ರು ನೋಡಿ ಆ ಪೇಷಂಟಿಗೆ ಅವಶ್ಯಕತೆ ಇದೆನೋ ಇಲ್ಲೋ ಅದನ್ನು ಹೇಳ್ತಾರೆ. ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಡಾಕ್ಟ್ರು ನೋಡಿ ಹೇಳ್ತಾರೆ. ಕನ್ಸಲ್ಟ್ ಮಾಡಿದ ಮೇಲೆ ಅದೆಲ್ಲ ಗೊತ್ತಾಗುತ್ತೆ ಸರ್. ನಿಮ್ಮ ಹತ್ರ ತುಂಬ ಜನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ರಿಸಲ್ಟ್ ಹೇಗಿದೆ? ಹೌದು, ನಮ್ಮಲ್ಲಿ ಸುಮಾರು ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಭಾಳ ಒಳ್ಳೆ ರಿಸಲ್ಟ್ನ ನೋಡಿದ್ದಾರೆ, 1-2 ತಿಂಗಳಲ್ಲೇ ನೋಡಿದ್ದಾರೆ. ನೀವು ಹಿಂಗೆ ಗೊತ್ತಿದ್ದಂಗೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಸ್ನೇಕ್ ಶ್ಯಾಮ್ ಅವರು ಬಂದಿದ್ದರು, ಅವರು ಟ್ರೀಟ್ಮೆಂಟ್ ತೊಗೊಂಡು ಭಾಳ ಚೆನ್ನಾಗಿ ರಿಸಲ್ಟ್ ಇದೆ ಅಂತಲೂ ಹೇಳಿದ್ದಾರೆ ಸರ್. ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಇತ್ತು, ಹೆಂಗೆ ಸಾಲ್ವ್ ಆಯಿತು? ಅವರಿಗೆ ಮಂಡಿ ನೋವು ಭಾಳ ನೋವಿತ್ತು, ಓಡಾಡೋದು ಮಾಡೋದು ಅದು ಚಟುವಟಿಕೆ ಭಾಳ ಜಾಸ್ತಿ ಇತ್ತು, ಹತ್ತೋದು ಇಳಿಯೋದು ಇಂಥದ್ದೆಲ್ಲ ಅದು ದಿನ ಇತ್ತು. ಅಂಥದ್ದಿದ್ರೂ ಅವರು ನಮ್ಮ ಹತ್ರ ಬಂದು ನೋವು ಭಾಳ ಇತ್ತು, ಅವ್ರು ನಮ್ಮ ಹತ್ರ ಬಂದು ಮೆಡಿಸಿನ್ಸ್ ಎಲ್ಲ ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ರು. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ಈಗ ಭಾಳಷ್ಟು ಚೆನ್ನಾಗಿ ಅವರಿಗೆ ರಿಕವರ್ ಆಗಿದೆ, ನೋವು ಭಾಳ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸ್ನೇಕ್ ಶ್ಯಾಮ್ ಅವ್ರು ಯಾವ ರೀತಿ ಹ್ಯಾಪಿ ಆಗಿದ್ದಾರೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ? ಅದ್ರ ಬಗ್ಗೆ ನೀವೇ ನೋಡ್ಬೋದು, ಅವರು ಹೇಗೆ ಫೀಡ್ಬ್ಯಾಕ್ ಅಂತ ಅವ್ರ ಬಾಯಿಂದನೇ ನೀವು ಕೇಳ್ಬೋದು.